ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ಗೆ 58ನೇ ಹುಟ್ಟುಹಬ್ಬದ ಸಂಭ್ರಮ. ಶ್ರೀಕಟ್ಟೆ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ. ಕೊರಟಗೆರೆ ಜೆಡಿಎಸ್ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಅವರ 58ನೇ ಹುಟ್ಟುಹಬ್ಬವನ್ನು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಭ್ರಮದಿಂದ ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಶ್ರೀಕಟ್ಟೆ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಿಆರ್ ಸುಧಾಕರ್ ಲಾಲ್ ಅವರಿಗೆ ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಲಾಯಿತು. ಬಳಿಕ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿದ ಅಭಿಮಾನಿಗಳು ಹಾಗೂ ಮುಖಂಡರು ರೋಗಿಗಳಿಗೆ ಹಾಲು ಹಣ್ಣು ಹಾಗೂ ಬ್ರೆಡ್ ವಿತರಿಸಿದರು. ನಂತರ ಎಸ್ಎಸ್ಆರ್ ಸರ್ಕಲ್ ಬಳಿಯ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರ ಸಂಘದ ತಂಗುದಾಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಅವರ 58ನೇ ಹುಟ್ಟುಹಬ್ಬವನ್ನು ಸಂಭ್ರಮಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕರ್ತರಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಮುಖಂಡರು ಸುಧಾಕರ್ ಲಾಲ್ ಅವರ ನಾಯಕತ್ವ ಮತ್ತು ಜನಪರ ಸೇವೆಯನ್ನ ಸ್ಮರಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಪಿಆರ್ ಸುಧಾಕರ್ ಲಾಲ್ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು.
ಸುಧಾಕರ್ ಲಾಲ್ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಾಲೂಕಿನ ಆಸ್ಪತ್ರೆಯಲ್ಲಿ ಹೆಣ್ಣು ಹಂಪಲುಗಳನ್ನು ರೋಗಿಗಳಿಗೆ ಕೊಡೋ ಮುಖಾಂತರ ಲಾಲ್ ಸಾಹೇಬರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ, ಮತ್ತು ನಮ್ಮ ಲಾಲ್ ಸಾಹೇಬರು ಇಡೀ ತಾಲೂಕಿನ ಎಲ್ಲ ಜನಕ್ಕೂ ಬೇಕಾದವರು. ಅವರು ಮುಂದಿನ ಇದರಲ್ಲಿ ಅವರೇ ನಮ್ಮ JDS ಅಭ್ಯರ್ಥಿಯಾಗಿ ಬಂದರೆ ನಮಗೆಲ್ಲ ಒಳ್ಳೆಯದು. ಯಾಕಂದರೆ ನಮ್ಮ ಕಷ್ಟ ಸುಖಗಳಿಗೆ ಮನೆ ಹತ್ರ ಬಂದು ಒಂದು ಸಣ್ಣ ಫಂಕ್ಷನ್ ಆಗಲಿ ಬಂದು ನಮ್ಮಲ್ಲಿ ಮಾತಾಡಿಸಿ ಹೋಗ್ತಾರೆ. ಅದರಿಂದ ಅವರು ಯಾವುದೇ ಕಾರಣದಿಂದ ಅವರು ಬೇಡ ಅನ್ನಬಾರ್ದು. ಪಕ್ಷದಲ್ಲಿ ಟಿಕೆಟ್ ಅವ್ರಿಗೆ ಆಗಬೇಕು. ನಮ್ಮ ಅಭಿಪ್ರಾಯನೂ ಅದನ್ನೇ, ಅವರೇ ಬಂದರೆ ನಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಎಲ್ಲ ಹಳ್ಳಿಯಲ್ಲೂ ಅಲ್ಲೂ ಆಸ್ಪತ್ರೆಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಅದರಿಂದ ಒಳ್ಳೆಯ ಜನಪ್ರಿಯ ಶಾಸಕರಾಗಿರೋದ್ರಿಂದ ನಮಗೆ ಸುಧಾಕರ್ ಲಾಲೇ ನಮಗೆ ಮುಂದಿನ 28ರಲ್ಲಿ ಎಲೆಕ್ಷನ್ಗೆ ಅವರೇ JDSನಿಂದ ಅಭ್ಯರ್ಥಿ ಆದರೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ಯಾಕಂದರೆ ಜನನೂ ಅನ್ನೋ ಬೇಸತ್ತಿದೆ. ಈ ಸಾರಿ ಮುಂದಿನ 28ನೇ ಎಲೆಕ್ಷನಲ್ಲಿ ಸುಧಾಕರ್ ಲಾಲ್ ಗಳಿಸ್ತಾರೆ. ಯಾಕಂದರೆ ಕಾರ್ಯಕರ್ತರಿದ್ದಾರೆ, ಜನನೂ ಇದ್ದಾರೆ, ಓಟ್ ಹಾಕೋಂಥ ಜನ ಇದ್ದಾರೆ. ಹಳ್ಳಿಯಲ್ಲೂ ಜನ ಓಟ್ ಹಾಕೋಂಥ ಜನ ಇರೋದ್ರಿಂದ ಸುಧಾಕರ್ ಲಾಲ್ ಅವರು ಮುಂದಿನ MLA ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಅದರಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಈ ದಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸುಧಾಕರ್ ಲಾಲ್ ಸಾಹೇಬರ 58ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ಜಾತ್ಯ ಜನತಾದಳದ ವತಿಯಿಂದ ರೋಗಿಗಳಿಗೆ ಹಣ್ಣು ಬೇಡಿಕೊಡುವ ಮುಖೇನ, ಹಾಗೆ ಕಟ್ಟೆಗಡಪ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖೇನ, ಹಾಗೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮುಖೇನ ಈ ದಿನ ನಾವು ಈ ಒಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವರಿಗೆ ಈ ಒಂದು ಕ್ಷೇತ್ರದ ಭಗವಂತ ಒಳ್ಳೇದು ಮಾಡಲಿ, ಅವ್ರಿಗಿನ್ನ ಬಡವರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊಂತೇನೆ ಬಂಧುಗಳೇ. ಜನಪ್ರಿಯ ಶಾಸಕರು PR ಸುಧಾಕರ್ ಲಾಲ್ ಅವರ 58ನೇ ಹುಟ್ಟುಹಬ್ಬವನ್ನು ಈ ದಿನ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದು JDS ಕಾರ್ಯಕರ್ತರೆಲ್ಲ ಸೇರಿ, JDS ಸಾಮಾನ್ಯ ಕಾರ್ಯಕರ್ತರು ಮತ್ತು ಎಲ್ಲ ಜನಾಂಗ ಬಂಧುಗಳು ಇದ್ದಾರೆ. ಅವ್ರಿಗಿನ್ನೂ 2028ಕ್ಕೆ ಮುಂದಿನ ಚುನಾವಣೆಯಲ್ಲಿ ಅವರೇ ಅಭ್ಯರ್ಥಿಯಾಗಿ ಬರ್ತಾರೆ JDSಯಿಂದ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ, ಏನಿವತ್ತು ಕೊರಟಗೆರೆಯ ಮಾಜಿ ಶಾಸಕರಾದಂಥ PR ಸುಧಾಕರ್ ಲಾಲ್ ಅವರ 58ನೇ ಜನ್ಮದಿನವನ್ನು ನಾವು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳ್ತೀವಿ. ಕೊರಟಗೆರೆ ತಾಲೂಕಿನಾದ್ಯಂತ ಸಾವಿರಾರು ಜನ ರೋಗಿಗಳಿಗೆ ಬೆಂಗಳೂರಿರ್ಬೋದು, ಜಯದೇವ್ ಹಾಸ್ಪಿಟಲ್ ಇರ್ಬೋದು, ಪ್ರತಿಯೊಂದು ಎಲ್ಲ ಕಡೆ ಆಸ್ಪತ್ರೆಗಳಲ್ಲಿ ಅವರು ಬಹಳ ಸಾವಿರಾರು ಜನಕ್ಕೆ ಅವರು ಚಿಕಿತ್ಸೆಗೆ ಸಹಾಯ ಮಾಡಿದ್ದಾರೆ. ಅಂಥ ವ್ಯಕ್ತಿಗೆ ದೇವರು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯನ ಉಜ್ವಲಗೊಳಿಸಿ ಅವ್ರ ಕುಟುಂಬಕ್ಕೆ ದೇವರು ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆದಂತಹ ಸನ್ಮಾನ್ಯ PR ಸುಧಾಕರ್ ಲಾಲ್ ಸಾಹೇಬರ ಹುಟ್ಟಿದ ಹಬ್ಬದ ಅಂಗವಾಗಿ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ನೀಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಎಲ್ಲರೂ ಸೇರಿ ಅವರ ಹುಟ್ಟಿದ ಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲರೂ ಸಹ ಮಾತನಾಡಿ ಈ ಒಂದು ದಿನ ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ನೀಡುವುದರ ಮುಖಾಂತರ ಸಾಹೇಬರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು PR ಸುಧಾಕರ್ ಲಾಲ್ ಸಾಹೇಬರ 58ನೇ ಹುಟ್ಟುಹಬ್ಬವನ್ನು ಇವತ್ತೇನು ತಾಲೂಕಿನ ಎಲ್ಲ ಸುಧಾಕರ್ ಲಾಲ್ ಅಭಿಮಾನಿಗಳು ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಸೇರಿ ಅತ್ಯಂತ ಸರಳವಾಗಿ ಅದ್ದೂರಿಯಾಗಿ ಇವತ್ತೇನು ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಬ್ರೆಡ್ಡು ಮತ್ತು ಹಣ್ಣುಗಳನ್ನು ಕೊಡೋ ಮುಖೇನ, ಹಾಗೆ ಕಟ್ಟೆಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸೋ ಮುಖೇನ ಮತ್ತು ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡೋ ಮುಖೇನ ಇವತ್ತು ಏನು ಬರ್ಡೇನ ಆಚರಿಸ್ತಾ ಇದ್ದೀವಿ. ಸುಧಾಕರ್ ಲಾಲ್ ಸಾಹೇಬರು ಅಧಿಕಾರ ಇದ್ದಾಗ ಯಾರು ಬೇಕಾದ್ರೂ ಏನು ಬೇಕಾದರೂ ಮಾಡ್ಬೋದು. ಅಧಿಕಾರ ಇಲ್ಲದಾಗ ಈ ಕ್ಷೇತ್ರದ ಜನರ ಜೊತೆ, ಈ ಕ್ಷೇತ್ರದ ಮನೆ ಮಗನಾಗಿ ಒಡನಾಟ ಇಟ್ಟುಕೊಂಡು ಬಡವರ ಕಷ್ಟಗಳನ್ನು ಕೇಳಿ ಇವತ್ತೇನು ಅವ್ರದ್ದೇ ಆದಂಥ ಕೊಡುಗೆಯನ್ನು ಈ ತಾಲೂಕಿಗೆ ಕೊಟ್ಟಿದ್ದಾರೆ. ಇವತ್ತು ಯಾವತ್ತು ಕೊನೆಯವರೆಗೂ ಸುಧಾಕರ್ ಲಾಲ್ ಸಾಹೇಬರು ಈ ಕ್ಷೇತ್ರದಲ್ಲಿ ಮನೆ ಮಗನಾಗೇ ಇರ್ತಾರೆ. ಮುಂದೆ ಯಾವುದೇ ಇದ್ರೂ ಸಹ ಸುಧಾಕರ್ ಲಾಲ್ ಸಾಹೇಬರ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆಗಳಿರ್ಬೋದು ಮತ್ತು ಏನೇ ಇರ್ಬೋದು, ಸುಧಾಕರ್ ಲಾಲ್ ಸಾಹೇಬರ ನೇತೃತ್ವದಲ್ಲೇ ನಾವು ಮುಂದುವರಿತೀವಿ. ಭಗವಂತ ಸುಧಾಕರ್ ಲಾಲ್ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಅಧಿಕಾರವನ್ನು ನೀಡಿ ಈ ಕ್ಷೇತ್ರದ ಮನೆ ಮಗನಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಭಗವಂತ ರೂಪಿಸಬೇಕು. ಅವ್ರ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ
ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಜೊತೆಗಿರ್ತೀವಿ. ಮತ್ತೊಮ್ಮೆ ಸುಧಾಕರ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಕೊರಟಗೆರೆಯ ಜನಪ್ರಿಯ ಮಾಜಿ ಶಾಸಕರಾದಂಥ PS ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಒಂಥರ ವಿಜೃಂಭಣೆಯಿಂದಲೇ ನಮ್ಮ ಇಷ್ಟವಂತ ಕಾರ್ಯಕರ್ತರೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಸಾಹೇಬರು ಇಷ್ಟೊತ್ತಿಗೆ ಇಲ್ಲಿ ಬರಬೇಕಾಗಿತ್ತು, ಬಟ್ ಅವರು ಸಿಂಪಲ್ಲಾಗಿ ಆಚರಣೆ ಮಾಡ್ಕೊಂಡ್ರ ಉದ್ದೇಶ ಅಂದರೆ ತಾಲೂಕಲ್ಲಿ ಮಳೆ ಇಲ್ಲ, ರಾಜ್ಯದಲ್ಲೇ ಮಳೆ ಇಲ್ಲ. ಹೇಳ್ಬೇಕು, ನಮ್ಮ ತಾಲೂಕಲ್ಲಿ ಸ್ವಲ್ಪ ಬರಗಾಲ ಬಂದಿದೆ. ಹಾಗಾಗಿ ಅವರು ನಾನು ಈ ಇದರಲ್ಲಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ಕೊಳೋದು ಅವ್ರಿಗೆ ಸರಿ ಅನ್ನಿಸ್ತಿಲ್ಲ ಅಂತೇಳಿ ಸಿಂಪಲ್ಲಾಗಿ ಅದಕ್ಕೆ ನಾವು ಅವರು ಬರಲ್ಲ ಅಂದರೂ ಕೂಡ ನಾವು ಕಾರ್ಯಕರ್ತರ ಸೇರ್ಕೊಂಡು ಇಲ್ಲ ನಿಮ್ಮ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಲೇಬೇಕು ಅಂತೇಳಿ ನಾವು ಸಿಂಪಲ್ಲಾಗಿ ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಇಲ್ಲಿ ಒಳರೋಗಿಗಳಿಗೆ ಹಣ್ಣು ಬನ್ನು ವಿತರಣೆ ಮಾಡೋ ಮುಖಾಂತರ ಮತ್ತು ಕೇಕು ಕತ್ತರಿಸಿ ತಿಂಡಿ ವಿತರಣೆ ಮಾಡೋ ಒಂದು ಯೋಜನೆಯನ್ನು ಇಟ್ಕೊಂಡು ಇವತ್ತು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದೇವರು ಅವ್ರಿಗೆ ಸುಧಾಕರ್ ಅವ್ರಿಗೆ ಎಷ್ಟೋ ಜನ ರೋಗಿಗಳಿಗೆ ಒಂದು ಚಿಕಿತ್ಸೆ ಕೊಡೋದ್ರಲ್ಲಿ ತುಂಬ ಯಶಸ್ಸಿನ ಕೈ ಅವ್ರದ್ದು. ಹಾಗಾಗಿ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ನಾನು ಕೇಳ್ತೀನಿ. ನನ್ನ ಹುಟ್ಟುಹಬ್ಬವನ್ನು ನಮ್ಮ ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು, ನನ್ನ ಹಿತೈಷಿಗಳು ಮತ್ತು ನನ್ನ ಆತ್ಮೀಯರು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ತಾವು ಬರಬೇಕು, ನಮ್ಮ ಜೊತೆಯಲ್ಲಿ ಕೆಲ ಕಾಲ ಇದ್ದು ನಮ್ಮ ಹಾರೈಕೆಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಖುದ್ದಾಗಿ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಕೊರಟಗೆರೆ ಪಟ್ಟಣದಲ್ಲಿ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಏನು ನಮ್ಮ ಕ್ಷೇತ್ರದ ಜನರ, ಪಕ್ಷದ ಮುಖಂಡರುಗಳ ಮತ್ತು ಆತ್ಮೀಯರ, ಹಿತೈಷಿಗಳ ಒಂದು ಅಭಿಮಾನ ಇದೆ, ಪ್ರೀತಿ ವಿಶ್ವಾಸ ಇದೆ. ಅದಕ್ಕೆ ಯಾವಾಗಲೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ರಾಜಕೀಯದ ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಾನಾದರೂ ಕೂಡ ನನ್ನ ಜನಗಳ ಜೊತೆಯಲ್ಲಿ ಸದಾ ಇರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಏನು ನನಗೆ ಇವತ್ತು ಇಷ್ಟೊಂದು ಜನ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಏನು ನನಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ರು, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಎಲ್ಲೋ ಒಂದು ಕಡೆ ವಿಚಾರ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನೇ ಇವತ್ತು ಹುಟ್ಟುಹಬ್ಬದ ದಿನ ಅದೆಲ್ಲ ಏನು ಬೇಡ, ಆ ಥರ ಏನೂ ಇಲ್ಲ. ನಾನು ಸದಾ ಕೊರಟಗೆರೆಯಲ್ಲಿದ್ದೇ ಇರ್ತೇನೆ.